ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಶಲೋಮ್. ಈ ಹೊಸ ವಾರದಲ್ಲಿ ತಮ್ಮೆಲ್ಲರನ್ನು ನೋಡೋದಕ್ಕೂ ದೇವರು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಬನ್ನಿ ನನ್ನ ಪ್ರಿಯ ದೇವರ ಜನರೇ, ವಾರದ ಪ್ರಥಮ ದಿನ ನಾವೆಲ್ಲರೂ ಒಂದು ವಾಕ್ಯದಿಂದ ಪ್ರಾರಂಭ ಮಾಡೋಣ. ಕೀರ್ತನೆಗಳು 108ನೇ ಅಧ್ಯಾಯ 13ನೇ ವಚನ. ದೇವರಿಂದ ಶೂರ್ಯ ಕೃತ್ಯಗಳನ್ನು ನಡೆಸುವೆವು, ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ. ಆಮೆನ್, ಹಲ್ಲೆಲೂಯಾ. ವಾರದ ಪ್ರಥಮ ದಿನ ದೇವರು ನಮ್ಮೆಲ್ಲರ ಸಂಗಡ ಮಾತಾಡೋ ವಾಕ್ಯದಿಂದ ಏನೆಂದರೆ, ನಾವು ಈ ವಾರ ಎಲ್ಲ ದೇವರಿಂದನೇ ಶೂರ ಕೃತ್ಯಗಳು ನಡೆಸುವೆವು. ಆಮೆನ್. ಈ ವಾರ ಎಲ್ಲ ನಮ್ಮ ಜೀವನದಲ್ಲಿ ಶೂರ ಕೃತ್ಯಗಳು ನಡೆಯಬೇಕೆಂದರೆ ಅದು ದೇವರಿಂದ ಮಾತ್ರವೇ. ವಾಟ್ ಎವರ್ ಯು ಶುಡ್ ಅಚೀವ್, ವಾಟ್ ಎವರ್ ಯು ವಿಲ್ ರಿಸೀವ್, ಇಟ್ ವಿಲ್ ಥ್ರೂ ಫ್ರಮ್ ಕ್ರೈಸ್ಟ್ ಓನ್ಲಿ. ಆಮೆನ್. ನೀವು ಈ ವಾರ ಏನು ಶೂರ್ಯ ಕೃತ್ಯಗಳು ಮಾಡಿದ್ರು ಕೂಡ ಅದು ದೇವರಿಂದಾನೇ ಆಗಿರಬೇಕು. ಆಮೆನ್. ಅದು ಮಾತ್ರವಲ್ಲದೆ ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ. ನಮ್ಮ ವೈರಿಗಳು ಈ ವಾರದಲ್ಲಿ ನಿಮ್ಮ ಮುಂದೆ ಬರುತ್ತಾರೆ. ಈ ವಾರ ನಿಮ್ಮ ಮುಂದೆ ಅನೇಕ ಶತ್ರುಗಳು ಬರುತ್ತಾರೆ. ಅವರನ್ನು ತುಳಿದು ಬಿಡುವ ದೇವರು ಆತನೇ. ಆಮೆನ್. ಸೊ ಬಿ ಕಾನ್ಫಿಡೆಂಟ್, ಧೈರ್ಯವಾಗಿರಿ, ನಿಶ್ಚಿಂತವಾಗಿರಿ. ಈ ವಾರ ಎಲ್ಲ ನೀವು ದೇವರನ್ನು ನಂಬಿಕೊಂಡು ನಡೀರಿ. ಆತನು ನಿಮ್ಮ ಜೀವನಕ್ಕಾಗಿ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಸೊ ಈ ವಾರ ನೀವೇನು ಮಾಡಿದ್ರು ಕೂಡ ಅದು ದೇವರಿಂದ ಆಗಿದೆ ಅಂತ ದೇವರಿಗೆ ಸ್ತುತಿಯನ್ನು ಸಲ್ಲಿಸುತ್ತಾ, ನಿಮ್ಮ ಶತ್ರುಗಳನ್ನು ತುಳಿದು ಬಿಡುವ ದೇವರು ನಿಮ್ಮ ಜೊತೆಯಲ್ಲಿದ್ದಾರಂತ ಮರಿಬಾರದು. ಹಾಗಿದ್ರೆ ಪ್ರಾರ್ಥನೆ ಮಾಡಿ. ನಿಶ್ಚಯವಾಗಿ ಈ ವಾರ ಎಲ್ಲ ದೇವರು ನಿಮ್ಮನ್ನು ಕಾಪಾಡುತ್ತಾರೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ನನ್ನ ಪ್ರೀತಿಯುಳ್ಳ ತಂದೆ, ಕೇಳಿರುವ ವಾಕ್ಯದಿಂದ ಮಕ್ಕಳ ಜೊತೆಯಲ್ಲಿ ಮಾತನಾಡೋದಕ್ಕಾಗಿ ಸ್ತೋತ್ರವಯ್ಯ. ಅವರು ವೈರಿಗಳು ಮುಂದೆ ಇದ್ದಾರಯ್ಯ, ಅವರನ್ನು ತುಳಿದು ಬಿಡುವ ಕಾರ್ಯ ನಿನ್ನ ಕೈಯಲ್ಲಿದೆ ಸ್ವಾಮಿ. ಅವರಯ್ಯ, ಹೌದು ಸ್ವಾಮಿ. ಇದು ಮಾತ್ರವಲ್ಲದೆ ಅವರು ಅನೇಕ ಶೂರ್ಯ ಕೃತ್ಯಗಳು ಮಾಡುವಾಗ ಅದು ನಿನ್ನಿಂದನೇ ಆಗಿರಬೇಕು. ನಿನ್ನ ಕೃಪೆ, ನಿನ್ನ ಕಟಾಕ್ಷವು, ನಿನ್ನ ದಯೆ ಅವ್ರ ಮೇಲೆ ಇರಲಿ. ಈ ವಾರ ಎಲ್ಲ ಕೇಳುತ್ತಿರೋ ಜನರ ಜೊತೆಯಲ್ಲಿ ನಿಂತು ನಡೆಸಬೇಕಂತ ಯೇಸು ಕ್ರಿಸ್ತನ ಬಲವುಳ್ಳ ನಾಮದಲ್ಲಿ ಪ್ರಾರ್ಥನೆ ಬೇಡಿರುತ್ತೇವೆ. ನಾಳೆ ಬರಲಿ ಇನ್ನೊಂದು ವಾಕ್ಯದಿಂದ ನಾವು ಭೇಟಿಯಾಗೋಣ. ತನಕ ದೇವರ ಮಹಾಕೃಪೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಶುಭವಾಗಲಿ. ಮೇ ಗಾಡ್ ಬ್ಲೆಸ್.